ಆತ್ಮೀಯರೇ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ಮೂಲಕ ಹಲವು ವಿಚಾರಗಳನ್ನು ನಮ್ಮ ಜನಸಾಮಾನ್ಯರ ಮಡಿಲಿಗೆ ನೀಡ್ತಾ ಇದ್ದೇನೆ. ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅವರ ಬದುಕು ಮತ್ತು ಅವರ ಜೀವನದ ಆಟೋಬಯೋಗ್ರಫಿ ಪುಸ್ತಕ ಬಿಡುಗಡೆ ಆಯಿತು 2 ತಿಂಗಳ ಹಿಂದೆ. ಅದರಲ್ಲಿ ಒಂದು ಪುಟದಲ್ಲಿ ನನ್ನ ಜೊತೆ ದೂರದರ್ಶನ ಮಾಡಿರೋದನ್ನು ಕೂಡ ಬರೆದಿರೋದು ತುಂಬ ಸಂತೋಷದ ವಿಷಯ. ಜೊತೆಗೆ ಮುಂದೆ ವ್ಯಕ್ತಿತ್ವ ಚಂದನ ಅಂತ ಒಂದು ಕೃತಿ ಬರ್ತಾ ಇದೆ. ಆ ಕೃತಿಯಲ್ಲಿ ಪುಸ್ತಕ ದಣಿವರಿಯದ ಶಿಕ್ಷಕ ಅಂತ ಕೂಡ ಅವರು ನಾನು ಹಿಂದೆ ಟಿ ವಿಲಿ ಇಂಟರ್ವ್ಯೂ ಮಾಡಿದ್ದ ವಿಚಾರದ ಬಗ್ಗೆ ಅದೇ ವಿಷಯವನ್ನು ಕುರಿತು ಪುಸ್ತಕದಲ್ಲಿ ಬರೆದಿದ್ದೇವೆ. ಅದನ್ನು ಗಮನಿಸ್ತಾ ಇದ್ದಾಗ ಅವರು ಹೇಳಿದ ಒಂದು ಹೇಳಿಕೆ ನನಗೆ ನೆನಪಾಯಿತು. ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅವರು ಹೀಗೆ ಹೇಳ್ತಾರೆ: ಉತ್ತಮ ಸಾಹಿತಿಯ ಪೆನ್ನಿನ ಮಸಿ ಆತನ ಜೀವವಿರುವವರೆಗೂ ಮುಗಿಯದಿರಲಿ ಅಂತ ಹೇಳ್ತಾರೆ. ಎಂಥ ಮಾತು ನೋಡಿ. ಅಂದರೆ ಒಬ್ಬ ಉತ್ತಮ ಸಾಹಿತಿ ನೀಡ್ತಾನೆ ಹೋಗ್ತಾರೆ. ಹೊಸ ಹೊಸ ವಿಚಾರಗಳು ಬರ್ತಾ ಹೋಗ್ತಾ ಇರತ್ತೆ. ಸ್ನೇಹಿತರೆ, ನಾನು ಒಂದು 20 ವರ್ಷದಿಂದ ಇದೊಂದು ಪುಸ್ತಕ ಬರೆಯೋಕ್ಕೆ ಶುರು ಮಾಡಿದೆ. ಅದಾದಮೇಲೆ ಸದ್ಯಕ್ಕೆ ಇದಿಷ್ಟು ಕೈ ತುಂಬ ಇಟ್ಕೊಳ್ಳೋವಷ್ಟು ಸದ್ಯಕ್ಕೆ ಬರೆದೀನಿ. ಇನ್ನೊಂದು 2-3 ಪ್ರಿಂಟಿಂಗಲ್ಲಿದೆ. ಅಂದರೆ ಒಟ್ಟು 11 ಪುಸ್ತಕ ಇದುವರೆಗೆ ಬರೆದಿದ್ದೇನೆ. 2-3 ಪ್ರಿಂಟಿಂಗ್ ಆಗ್ತಾ ಇದೆ. ನನಗೆ ಅರ್ಥ ಆಗಿದೆ, ನಾವು ಬರಿತಾ ಹೊಸ ಹೊಸ ಯೋಚನೆಗಳು ಬರ್ತಾ ಇರುತ್ತೆ, ಆಲೋಚನೆಗಳು. ಇದಾಯಿತು, ವಾಟ್ ನೆಕ್ಸ್ಟ್ ಅಂತ ಥಾಟ್ಸ್ ಬರ್ತಾ ಇರುತ್ತೆ. ಅದು ಒಬ್ಬ ಲೇಖಕನಾಗಿ ಕೂಡ ನನಗೆ ಅರ್ಥ ಆಗಿದೆ. ಜೊತೆಗೆ ಈ ಮಾತನ್ನು ಗಮನಿಸಿದಾಗ ಕೆ.ಸಿ. ಶಿವಪ್ಪ ಅವರು ಮುದ್ದುರಾಮ ಅನ್ನುವ, ಈಗ ಮಂಕುತಿಮ್ಮ ಅಂತ ಡಿ.ವಿ.ಜಿ ಬರೆದಾಗೆ ಕೆ.ಸಿ. ಶಿವಪ್ಪ ಅವರು ಮುದ್ದುರಾಮ ಅಂತ ಎಂಡಾಗುವಂತಹ ಕಗ್ಗದ ರೂಪದ ಕವಿತೆಗಳನ್ನು ಬರೆದಿದ್ದಾರೆ. ಅವ್ರ ಜೊತೆ ಕಳೆದ ತಿಂಗಳು ಫೋನಲ್ಲಿ ಮಾತಾಡ್ತಾ ಇದ್ದೆ. ಮೈಸೂರಲ್ಲಿದ್ದಾರೆ. ನನಗೆ ಆ ಮುದ್ದುರಾಮನೇ ಬರ್ಸ್ಕೊಂಡು ಹೋಗ್ಬಿಡ್ತಾನೆ ಜಯಪ್ರಕಾಶ್ ಅಂದ್ರು. ಅಂದರೆ ಬರಿತಾ ಇದ್ರೆ ಆ ಮುದ್ದುರಾಮ ನನ್ನನ್ನು ಆವರಿಸ್ಕೊಂಡ್ಬಿಡ್ತಾನೆ. ಬರ್ಕೊಂಡು ಹೋಗ್ತಾ ಇದ್ದೀನಿ, ಸುಮಾರು ಕವನಗಳು ಬರಿತಾನೆ ಇದ್ದೀನಿ ಜಯಪ್ರಕಾಶ್ ಅಂದ್ರು. ಸೊ ಕೆ.ಸಿ. ಶಿವಪ್ಪ ಅವರು ಒಂಥರ ನಮ್ಮ ಕನ್ನಡದಲ್ಲಿ 2ನೆಯ ಡಿ.ವಿ.ಜಿ ಅಂದ್ರೂ ತಪ್ಪಾಗೋದಿಲ್ಲ. ಜೊತೆಗೆ ನನಗೊಬ್ಬರು 90 ವರ್ಷದ ಒಬ್ಬ ವ್ಯಕ್ತಿ ಪರಿಚಯ ಇದ್ದಾರೆ. ಅವರು ನನಗೆ ನನ್ನ ಕೃತಿಗಳ ಬಗ್ಗೆ ಮುಂಬೈನ ಒಂದು ಪತ್ರಿಕೆಗೂ ಕೂಡ ಅವರು ಪೋಸ್ಟ್ ಮಾಡಿದ್ದಾರೆ. 2-3 ಪುಸ್ತಕಗಳ ಬಗ್ಗೆ ಲೇಖನಗಳನ್ನು ಕೂಡ ಬರೆದಿದ್ದಾರೆ. ಹೇಳ್ತಾ ಇದ್ರು, ಬೇಂದ್ರೆನೇ ನನ್ನನ್ನು ಆವರಿಸ್ಕೊಂಡಂಗೆ ಆಗ್ಬಿಡತ್ತೆ, ಬೇಂದ್ರೆನೇ ಬರೆಸ್ಬಿಡ್ತಾನೆ ಅಂತ ಅಂದರು. ಜಿ.ವಿ. ಕುಲಕರ್ಣಿ ಅಂತ ಅವರ ಹೆಸರು. ಈಗ ಅವ್ರಿಗೆ ಜಸ್ಟ್ 90 ಇಯರ್ಸ್ ಅಷ್ಟೆ. ನೆನ್ನೆ ಕೂಡ ಫೋನಲ್ಲಿ ಮಾತಾಡ್ತಾ ಒಂದು 10-15 ನಿಮಿಷ ಮಾತಾಡಿದ್ರು. ನಾನು ವ್ಯಕ್ತಿತ್ವ ಪರಿವರ್ತನೆ ಬರೀತಾ ಇರುವಂತಹ ಕೃತಿ, ಆ ಕೃತಿಗೆ ಕೂಡ ಎಲ್ಲದಕ್ಕೂ ಕೂಡ ಅವರು ಗದ್ಯ ವಚನಗಳನ್ನು 35 ವಚನಗಳನ್ನು ಕೊಡ್ತೇನೆ ಜಯಪ್ರಕಾಶ್ ಅಂದ್ರೆ. ಅವಾಗ ನಂಗೆ ಅರ್ಥ ಆಯ್ತು. ಆಮೇಲೆ ಇನ್ನೊಂದು ಮಾತು ಹೇಳಿದ್ರು, ಜಯಪ್ರಕಾಶ್ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಈಗ. ನಮ್ಮ ಮನೆಯವರೆಲ್ಲ ಏನಂತಾರೆ ಗೊತ್ತಾ ಜಯಪ್ರಕಾಶ್, ಅಲ್ರಿ ನಿಮ್ಗೆ ಆರೋಗ್ಯ ಮಾತ್ರ ಸರಿ ಇರಲ್ಲ, ಕವನ ಬರೀರಿ, ಆರ್ಟಿಕಲ್ ಬರೀರಿ ಅಂದ್ರೆ ಮಾತ್ರ ಸುಮ್ಮನೆ ಬರ್ಕೊಂಡು ಹೋಯ್ತಿರಲ್ಲ ಸರ್ ಅಂತ ಅಂದ್ಬಿಟ್ರು. ಯಾಕೆ ಹಂಚ್ಕೊಂಡೆ ಸ್ನೇಹಿತರೆ? ನಾವೊಂದು ಕೆಲಸ ಮಾಡ್ತಾ ಇದ್ದೆ, ಅದರಲ್ಲಿ ಮುಳುಗೋಗಿರ್ತೀವಿ. ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅವರ ಆಶಯ ಏನು? ಒಬ್ಬ ಉತ್ತಮ ಸಾಹಿತಿ ಇದ್ರೆ ಅವರಿಂದ ಎಷ್ಟು ಥಾಟ್ಸ್ ಅವ್ರ ಬದುಕಿರೋರ್ಗೂ ಬರ್ತಾನೇ ಇರಲಿ, ಅಂದರೆ ಅವರ ಮಸಿ ಮುಗಿದಲೇ ಇರಲಿ ಅನ್ನುವ ಒಂದು ಸಕಾರಾತ್ಮಕವಾದಂತಹ ಉತ್ತಮವಾದಂತಹ ಭಾವನೆ ಶಿವರಾಜ್ ಪಾಟೀಲ್ ಅವರು. ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅವರೇ, ನಿಮ್ಮ ಜನ್ಮದಿನದಂದು ಈ ವರ್ಷ ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ನಿಮ್ಮ ಪುಸ್ತಕವನ್ನು, ಆಟೋಬಯೋಗ್ರಫಿಯನ್ನು, ಜೀವನ ಚರಿತ್ರೆಯನ್ನು ದೊಡ್ಡ ದೊಡ್ಡ ಸಾಧಕರು ಅವತ್ತು, ಅಂದರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬಂದು ಪ್ರಥಮ ಸಾಲಿನಲ್ಲಿ ಕೂತಿದ್ರು ಅವತ್ತು.
ಒಬ್ಬ ಸ್ವಾಮೀಜಿ ಬಲಗಡೆ, ಎಡಗಡೆ ಫಾರ್ಮರ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ನಾರಿಮನ್ ಕೊಳ್ತಿದ್ರು. ನಾನಂತೂ ಕಣ್ ತುಂಬಿಕೊಂಡೆ. ನಮ್ಮ ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನಲ್ಲಿ ಈ ಕಾರ್ಯಕ್ರಮದ ತುಣುಕುಗಳನ್ನು ಕೂಡ ಪೋಸ್ಟ್ ಮಾಡಿದ್ದೇನೆ, ಗಮನಿಸಿ. ಹಾಗೆ ಶಿವರಾಜ್ ಪಾಟೀಲ್ ಅವರು ಪುಸ್ತಕ ದಣಿವರಿಯದ ಶಿಕ್ಷಕ ಸುಮಾರು 25 ನಿಮಿಷ ಮಾತಾಡಿರೋದನ್ನು ಕೂಡ ಜಯಪ್ರಕಾಶ್ ನಾಗ್ತಳ್ಳಿ ಯೂಟ್ಯೂಬ್ ಚಾನಲಲ್ಲಿ ಲಭ್ಯ ಇದೆ. ಆ ವಿಡಿಯೋನು ಕೂಡ ನೋಡಿ ಅಂತ ಹೇಳ್ತಾ, ಆನ್ಲೈನ್ ಕ್ಲಾಸ್ ಮಾಡ್ತಾ ಇರ್ತೀವಲ್ವಾ, ಅಲ್ಲಿ ನಮ್ಮ ಪಾರ್ಟಿಸಿಪೆಂಟ್ಸ್ಗೂ ಕೂಡ ಈ ಥರ ವಿಷಯ ಕೊಟ್ಟು ಮಾತಾಡೋದಕ್ಕೆ ಹೊರಗೆ ಹಚ್ಚುತ್ತಾನೆ. ಸಂಹಿತಾ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಎಸ್ ಸಂಹಿತಾ. ನಮಸ್ಕಾರ ಸರ್. ಉತ್ತಮ ಸಾಹಿತಿಯ ಪೆನ್ನಿನ ಮಸಿ ಆತನ ಜೀವವಿರುವವರೆಗೂ ಮುಗಿಯದಿರಲಿ. ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಸರ್ ಅವರು ಈ ಮಾತನ್ನ ಏನ್ ಹೇಳಿದ್ದಾರೆ, ಎದಕ್ ಹೇಳಿದ್ದಾರೆ ನೋಡೋಣ. ಯಾವುದೇ ಒಬ್ಬ ಸಾಹಿತಿ, ಯಾವುದೇ ಒಂದು ರಾಜ್ಯದ ಅಥವಾ ದೇಶದ ಸಾಹಿತ್ಯನ ನಾವು ತಗೊಂಡಾಗ ಅವರು ಬರ್ದಿರುವಂತ ಸಾಹಿತ್ಯದಿಂದ ನಮ್ಗೆ ಏನ್ ತಿಳಿಯುತ್ತೆ ಅಂತ ಹೇಳಿದ್ರೆ, ಆ ನಾಡಿನ ಸಂಸ್ಕೃತಿ ಹೇಗಿದೆ, ಜನರು ಹೇಗಿದ್ದಾರೆ, ಭಾಷೆ ಹೇಗಿದೆ, ಎಷ್ಟು ಶ್ರೀಮಂತವಾಗಿದೆ ಆ ರಾಷ್ಟ್ರ ಅನ್ನೋದು ತಿಳಿತದೆ. ಅವರ ವಿಚಾರ ಹೇಗಿದೆ, ಅವರ ಯೋಚನಾಶೀಲತೆ ಹೇಗಿದೆ ಅನ್ನೋದು ನಮಗೆ ಅವರ ಸಾಹಿತ್ಯದಿಂದ ತುಂಬಾ ಪರಿಚಿತವಾಗುತ್ತೆ. ಉದಾಹರಣೆಗೆ ಇವಾಗಿನ ಒಂದು ಸಾಹಿತ್ಯದಿಂದ ಸ್ವಲ್ಪ ಹಿಂದೆ ಹೋಗೋಣ. ಅಂದ್ರೆ ನಮ್ಮ ಒಂದು ಬಿಫೋರ್ ಇಂಡಿಪೆಂಡೆನ್ಸ್, ನಾವು ಕಳೆದ ವಾರ ಅಷ್ಟೇ ರವೀಂದ್ರನಾಥ್ ಠಾಗೂರ್ ಅವರ ಒಂದು ಹುಟ್ಟುಹಬ್ಬವನ್ನ ಆಚರಿಸಿದ್ವಿ. ಸೊ ಅವರ ಒಂದು ನಾವು ಕೃತಿಗಳನ್ನ ಓದ್ತಾ ಹೋದಾಗ, ಅವ್ರ ಸ್ಟೋರೀಸ್ ಅನ್ನ ಓದ್ತಾ ಹೋದಾಗ ನಮಗ್ ಗೊತ್ತಾಗುತ್ತೆ ಅವಾಗಿನ ಸಂಸ್ಕೃತಿ ಹೇಗಿತ್ತು, ಅವರ ಯೋಚನಾ ಶೈಲಿಗಳು ಹೇಗಿದ್ವು, ಆಗಿನ ಪರಿಸ್ಥಿತಿ ಹೇಗಿತ್ತು, ಪ್ರತಿಯೊಂದರದ್ದು ನಮಗೊಂದು ಪರಿಚಯ ಸಿಗುತ್ತೆ, ಅಲ್ಲಿನ ಒಂದು ಕಲ್ಪನೆ ಸಿಗುತ್ತೆ ನಮ್ಗೆ. ಸೊ ಅದಕ್ಕೋಸ್ಕರ ಮೋಸ್ಟ್ಲಿ ಹೇಳಿರ್ಬೋದು ಶಿವರಾಜ್ ಪಾಟೀಲ್ ಸರ್ ಅವರು, ಉತ್ತಮ ಸಾಹಿತ್ಯ ಪೆನ್ನಿನ ಮಸಿ ಆತನ ಜೀವವಿರುವವರೆಗೂ ಮುಗಿಯದಿರಲಿ ಅಂತ ಹೇಳಿ. ಅಂದ್ರೆ ಆತ ಬರಿತಾನೆ ಇರ್ಲಿ ನಿರಂತರವಾಗಿ ಅಂತ. ನನ್ ಪ್ರಕಾರ ಬರ್ದು ಕಡೆಗೆ ಅವ್ರ ಪ್ರಕಾರ ಏನೋ ಕಡೆ ಜೀವನ ಇರೋವರೆಗೂ ನನ್ ಪ್ರಕಾರ ಅವರು ಅವರ ಸಾಹಿತ್ಯದಲ್ಲಿ ಜೀವಂತವಾಗೇ ಉಳ್ಕೊಳ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಧನ್ಯವಾದಗಳು ಸರ್. ಓಕೆ ಸಂಹಿತಾ, ತಮ್ಮ ಅನಿಸಿಕೆಯನ್ನ ತುಂಬಾ ಚೆನ್ನಾಗಿ ಸೊಗಸಾಗಿ ತಿಳಿಸಿದ್ದೀರಿ. ನಮ್ಮ ಜೊತೆ ಗೀತಾ ಅವರಿದ್ದಾರೆ. ಗೀತಾ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸ್ಬೇಕು ಅಂತ ಕೋರ್ತಾ ಇದ್ದೇನೆ. ಎಸ್, ಓಟು ಗೀತಾ. ಸರ್ ನಮಸ್ತೆ. ಉತ್ತಮ ಸಾಹಿತಿಯ ಪೆನ್ನಿನ ಮಸಿ ಆತನ ಜೀವವಿರುವವರೆಗೂ ಮುಗಿಯದಿರಲಿ. ಇದನ್ನ ಹೇಳಿದಂತವರು ನ್ಯಾಯಮೂರ್ತಿಗಳಾದ ಶಿವರಾಜ್ ಪಾಟೀಲ್ ಸರ್ ಅವರು ನಮ್ಮ ಈ ಸುಮಾರು 2-2.5 ಸಾವಿರ ಇತಿಹಾಸ ಉಳ್ಳ ಅಂತ ಸಂಸ್ಕೃತಿ ಸರ್ ನಮ್ಮ ಈ ಕನ್ನಡ ಅನ್ನೋದು. ಇದನ್ನೆಲ್ಲ ನಮ್ಗೆ ಹಳೇದು 2-2.5 ಸಾವಿರ ಇತಿಹಾಸ ನಮ್ಗೆ ಗೊತ್ತಾಗ್ಬೇಕು ಅಂದ್ರೆ ನಾವು ಸಾಹಿತಿಗಳು ಬರ್ದಂತಹ ಪುಸ್ತಕ ಅಥವಾ ಅವರು ಬಿಡಿಸಿದಂತಹ ಕಲೆ, ಇದರಿಂದ ಮಾತ್ರ ನಮ್ಗೆ ತಿಳಿಯುತ್ತೆ. ಇಲ್ಲ ಅಂದ್ರೆ ನಮ್ಗೆ ತಿಳಿತಾ ಇರ್ಲಿಲ್ಲ. ನಮ್ಮ ಒಂದು ಈ ಸಾಹಿತಿಗಳೆಂದ್ರೆ ತುಂಬಾ ವಿದ್ವತ್ ಉಳ್ಳವರು, ಒಂದು ಅಪಾರವಾದ ವೈವಿಧ್ಯಮಯಂತಹ ಉಳ್ಳವರು. ಅವರು ಒಂದು ನವರಸಗಳನ್ನು ಒಂದು ಅವರ ಸಾಹಿತ್ಯದಲ್ಲಿ ಬರೆಯೋದು. ಹಾಗೆ ನಮ್ಮ ಒಂದು ಕರ್ನಾಟಕಕ್ಕೆ ಒಂದು 8 ಜ್ಞಾನಪೀಠ ಪ್ರಶಸ್ತಿಯನ್ನು ತಂದು ಕೊಟ್ಟಂತದ್ದು ಇದು ಯಾವುದೇ ಒಂದು ದೇಶದಲ್ಲೂ ಎಲ್ಲೂ ಇಲ್ಲ. ನಮ್ಮ ಒಂದು ಸಾಹಿತ್ಯಕ್ಕೆ ಮಾತ್ರ ಒಂದು ಜ್ಞಾನಪೀಠ ಪ್ರಶಸ್ತಿ ಬಂದಿರೋಂಥದ್ದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಚಾರ. ಅದರಲ್ಲೂ ಇಂತಹ ಸಾಹಿತಿಗಳು ನಮ್ಮ ಭಾಷೆಯ ಕಲೆನ, ಸತ್ವವನ್ನು ಎತ್ತಿ ಹಿಡಿಯೋದ್ರಲ್ಲಿ ಒಂದು ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಇದು ನಮ್ಮ ಇದರಲ್ಲಿ 3 ಇದೆ ಸರ್: ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತ. ಇದೆಲ್ಲ ನಮ್ಗೆ ತಿಳಿಬೇಕು ಅಂದ್ರೆ ಆ ಸಾಹಿತಿಗಳು ಬರೆದಂತಹ ಪುಸ್ತಕದಿಂದ ಮಾತ್ರ ನಮ್ಗೆ ತಿಳಿಲಿಕ್ ಸಾಧ್ಯ. ಈಗ ಏನು ಹೊಸಗನ್ನಡ ಇದೆಯೋ ಅದು ನಮ್ಮ ಮುಂದಿನ ಪೀಳಿಗೆಯರು ಸಹ ಅದನ್ನ ಓದಿದಾಗ ಪ್ರತಿಯೊಂದು ಅವರು ಯಾವ್ಯಾವ ಒಂದು ಕಾಲದಲ್ಲಿ ಏನೇನಾಯ್ತು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನನ್ಗೆ ಇದ್ರಲ್ಲಿ ಒಂದು 2 ಸಾಹಿತಿಗಳನ್ನ ನೋಡಿದ್ದೀನಿ. ಚಂದ್ರಶೇಖರ್ ಕಂಬರ್ ಸರ್ ಆಗಿರ್ಬೋದು ಅಥವಾ ಗಿರೀಶ್ ಕಾರ್ನಾಡ್ ಸರ್ ಆಗಿರ್ಬೋದು. ಅದೊಂದು ನನ್ಗೊಂದು ಹೆಮ್ಮೆಯ ವಿಚಾರ ಹೇಳಕ್ ಇಷ್ಟಪಡ್ತೇನೆ. ಹಾಗಾಗಿ ಆ ಒಂದು ಇದರಿಂದ ಅಂದ್ರೆ ಅವರು ಮುಂದಿನ ಒಂದು ಪೀಳಿಗೆಗೂ ಉಪಯೋಗ ಆಗುತ್ತೆ. ಅವರು ಕೊನೆ ತನಕ ಅವ್ರ ಜೀವವಿರಿಯೋ ತನಕ ಅವರು ಬರೆಯೋದನ್ನ ನಿಲ್ಲಿಸಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಮಾತನ್ನ ಹೇಳಿದ್ದಾರೆ ಅಂತ ಹೇಳಿಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು. ಓಕೆ ಗೀತಾ ಅವರೇ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಸ್ನೇಹಿತರೆ, ಈಗ ನಾವು ಮಾತನಾಡುವ ಕೌಶಲ್ಯವನ್ನ ಸರಿಯಾಗಿ ಕಲಿಬೇಕು ಅನ್ನುವ ದೃಷ್ಟಿಯಲ್ಲಿ ಕೆಲವೊಂದು ವಿಷಯಗಳನ್ನ ಈಗ ಇಟ್ಕೊಂಡು ಮಾತಾಡಿಸ್ತಾ ಇರ್ತವೆ. ಈಗ ಗೀತಾ ಅವರು ಸುಮಾರು 3-4 ತಿಂಗಳಿಂದ ಬರ್ತಾ ಇದ್ದಾರೆ. ಗೀತಾ ಅವರೇ,
ನೀವು ಈ ತರ ಮಾತಾಡ್ತಾ ಇರೋದ್ರಿಂದ ಬೇರೆ ಬೇರೆ ವಿಷಯ ನಿಮ್ಗೆ ಯಾವ ತರ ಲಾಭ ಆಗ್ತಾ ಇದೆ? ಖಂಡಿತ ಸರ್, ನನ್ಗೆ ಒಂದು ಹೆಮ್ಮೆ, ನನ್ನ ಬಗ್ಗೆ ನಾನೇ ಒಂದು ಹೆಮ್ಮೆ ಪಡ್ತೀನಿ. ಯಾಕಂದ್ರೆ ನಾನು ಮೊದ್ಲು ಮಾತಾಡಿದಾಗ, ವಿಡಿಯೋ ನೋಡಿದಾಗ ನನ್ಗೆ ಅಷ್ಟೊಂದು ವಿಷಯಗಳು ಗೊತ್ತಾಗ್ತಿರ್ಲಿಲ್ಲ. ಕೈಯಲ್ಲಿ ಮೊಬೈಲ್ ಇದ್ರುನು, ಮನೇಲಿ ಟಿವಿ ನೋಡಿದ್ರು, ಎಲ್ಲ ಹೊರಗಡೆ ಹೋದ್ರು ಸಹ ನಮ್ಗೆ ವಿಷಯ ಸಂಗ್ರಹ ಕಡಿಮೆ ಇರ್ತಾ ಇತ್ತು. ಅಂದ್ರೆ ಅದು ತಿಳ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಪಡ್ತಿರ್ಲಿಲ್ಲ. ಆದ್ರೆ ನೀವ್ ಇವಾಗ ಒಂದು ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗಿರೋದ್ರಿಂದ ನಮ್ಗೆ ಒಂದು ನಾಲ್ಕು ವಿಷಯಗಳನ್ನ ಕೊಡ್ತೀರಾ, ಅದ್ರ ಬಗ್ಗೆ ನಮ್ಗೆ ಮಾತಾಡ್ಲಿಕ್ಕೆ ಹೇಳ್ತೀರಾ. ಅದ್ರ ಬಗ್ಗೆ ನಾವು ವಿಷಯನ ಸಂಗ್ರಹ ಮಾಡಿ ಅದನ್ನ ನಾವು ಇಲ್ಲಿ ಪ್ರೆಸೆಂಟ್ ಮಾಡಿದಾಗ ನಮ್ಗೆ ಒಂದು ವಿಚಾರ ಜ್ಞಾನವನ್ನು ನಮ್ಮ ಸಂಗ್ರಹಣೆ ಮಾಡ್ಕೊಂತ ಇದೀವಿ ಅಂತ ಅನ್ಸುತ್ತೆ ಸರ್. ಖುಷಿ ಆಗುತ್ತೆ ಸರ್ ನಾನು ಕ್ಲಾಸ್ ಜಾಯ್ನ್ ಆಗಿರೋದು. ಥ್ಯಾಂಕ್ ಯು ಗೀತಾ. ಸಂಹಿತಾಗೆ ಹೇಗೆ ಅನಿಸ್ತಾ ಇದೆ? ನಾವು ಈ ತರ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ, ಹೆಚ್ಚು ವಿಷಯಗಳನ್ನ ನಾವು ಸಂಗ್ರಹಣೆ ಮಾಡ್ಕೊಳ್ತೀವಿ. ಅಂದ್ರೆ ಈಗ ಪ್ರತಿ ಟಾಪಿಕ್ಗೂ ನಾವು ಪ್ರಿಪೇರ್ ಆಗ್ಬೇಕಾಗತ್ತೆ. ಪ್ರಿಪೇರ್ ಆಗ್ಬೇಕಂತ ಹೇಳಿದ್ರೆ ಸ್ಟಫ್ ಓದ್ಬೇಕು, ಅದನ್ನ ಹೇಗ್ ಅನಲೈಸ್ ಮಾಡ್ತೀವಿ ನಾವು, ಅದನ್ನ ಹೇಗ್ ಪ್ರೆಸೆಂಟ್ ಮಾಡ್ತೀವಿ, ಯಾವ ಪಾಯಿಂಟ್ ನ ಯಾವಾಗ ಮಾತಾಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲಿಗೆ ಯಾವ್ದಾದ್ರು ಕೋಟ್ಸ್ ಬಳಸ್ಬೋದಾ, ಇಲ್ಲಿಗೆ ಏನಾದ್ರೂ ಒಂದು ಚಿಕ್ಕದು ಏನಾದ್ರು ಇನ್ಸ್ಟಾನ್ಸ್ ಎಕ್ಸಾಂಪಲ್ ಕೊಡ್ಬೋದಾ, ಆತರ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದೆಲ್ಲ ಏನಾಗುತ್ತೆ ಅಂದ್ರೆ ನಂತರ ನಾವು ಇದನ್ನ ಬೆಳೆಸ್ತಾ ಹೋದಾಗ ಕ್ರಿಯೇಟಿವಿಟಿ ನಮ್ಮಲ್ಲಿ ಹೆಚ್ಚಾಗುತ್ತೆ, ಸ್ಪೀಕಿಂಗ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಸ್ಪೀಕಿಂಗ್ ಸ್ಕಿಲ್ ಯಾವಾಗ ಇಂಪ್ರೂವ್ ಆಗುತ್ತೆ, ಕಂಟೆಂಟ್ ಇದೆ, ಸೊ ನಮ್ಗೆ ತುಂಬಾ ಧೈರ್ಯ ಬರುತ್ತೆ. ಎಲ್ಲಿ ಮಾತಾಡೋದಕ್ಕೆ ಕೂಡ, ಯಾವ ಟಾಪಿಕ್ ಕೊಟ್ರು ಕೂಡ ನಮ್ಗೆ ಅದಕ್ಕೆ ಹೊಂದ್ಕೊಳ್ಳೋ ಹಾಗೆ ಮಾತಾಡುವಂತಹ ಚಾಣಾಕ್ಷತೆ ನಮ್ಮಲ್ಲೇ ಬೆಳೀತಾ ಹೋಗುತ್ತೆ. ಸೊ ಅದ್ರಿಂದ ಇದು ತುಂಬಾ ಇಂಪಾರ್ಟೆಂಟ್ ಮತ್ತೆ ತುಂಬಾ ಹೆಲ್ಪ್ ಆಗುತ್ತೆ, ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ. ಓಕೆ, ಫೈನ್, ಥ್ಯಾಂಕ್ ಯು. ಸ್ನೇಹಿತರೆ, ನಾನು ಯಾವಾಗಲೂ ಹೇಳ್ತಾ ಇರ್ತಾನೆ, ನಿಮ್ಮ ಬರವಣಿಗೆ ನಿಮ್ಮ ಹಣೆ ಬರಹವನ್ನು ಬದಲಿಸಬಲ್ಲದು ಅಂತ. ಹಾಗಾಗಿ ನೀವು ಬರೀಲಿಕ್ಕೆ ಆರಂಭ ಮಾಡಿ. ಯಾರಿಗೆ ಗೊತ್ತು, ನಿಮ್ಮಲ್ಲಿ ಒಬ್ಬ ಶ್ರೇಷ್ಠ ಸಾಹಿತಿ ಹೊರಗಡೆ ಬರ್ಬೋದು ಅಂತ. ಸೊ ಆಮೇಲೆ ಜೊತೆಗೆ ಹೇಳ್ತಾ ಇರ್ತೇನೆ ನಾನು, ನಾವು ಡಿಸೈಡ್ ಮಾಡಿದ್ರೆ ನಮ್ಮ ಮುಂದಿನ ಬದುಕನ್ನು ನಮ್ಮದೇ ಆಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ನಾವು ಬರಿತಾ ಅದು ಒಂದು ರೀತಿ ಮೈಂಡಲ್ಲೂ ಕೂಡ ರೈಟಿಂಗ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಒಂದು ಮಾತು, ಎ ಪೇಲ್ ಇಂಕ್ ಈಸ್ ಬೆಟರ್ ದ್ಯಾನ್ ಸ್ಟ್ರಾಂಗೆಸ್ಟ್ ಮೆಮೊರಿ. ಅಂದರೆ ನಮ್ಮ ಸ್ಟ್ರಾಂಗ್ ಜ್ಞಾಪಕ ಶಕ್ತಿ ಇದೆ ಅನ್ನೋದಕ್ಕಿಂತ ಒಂದು ನೋಟ್ ಪ್ಯಾಡು, ಪೆನ್ನು ಆವಾಗವಾಗ ಬರೆಯುವ ಒಂದು ಅಭ್ಯಾಸವನ್ನು ಇಟ್ಕೊಳ್ಳಿ. ಅದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಹಾಯವನ್ನು ಮಾಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ. ಕಾರಣ ಏನು ಗೊತ್ತಾ, ನಾವು ಬರೆಯುವ ಅಭ್ಯಾಸ ತುಂಬ ಕಡಿಮೆ ಆಗಿದೆ ಇವತ್ತು. ಆ ಬರೆಯುವ ಹವ್ಯಾಸವನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗೋಣ. ಜೊತೆಗೀಗ ಎಲ್ಲ ಟೆಕ್ಸ್ಟ್ ಮಾಡಿಬಿಡ್ತಾ ಇದ್ದೀವಿ ಮೊಬೈಲಲ್ಲಿ ಅಲ್ವಾ? ಸೊ ಟೆಕ್ಸ್ಟ್ ಮಾಡೋದಕ್ಕಿಂತ ಮುಂಚೆನೂ ನೀವು ಒಂಚೂರು ಟೈಪ್ ಮಾಡಿಕೊಂಡು ಬರೆಯೋದು ಅಭ್ಯಾಸ ಕೂಡ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾನೆ. ಲೇಖನಿ ಕತ್ತಿಗಿಂತ ಹರಿತವಾದುದು ಅನ್ನುವ ಮಾತನ್ನು ಅವಾಗವಾಗ ಕೇಳ್ತಾ ಇರ್ತೀವಿ ನಾವು. ಪೆನ್ ಈಸ್ ಮೈಟಿಯರ್ ದ್ಯಾನ್ ದ ಸ್ವೋರ್ಡ್. ಅದನ್ನು ನೀವು ನಿಜವಾಗೂ ಲೈಫಲ್ಲಿ ಅಳವಡಿಸ್ಕೊಳ್ಳಿ. ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ನಿಮ್ಮ ಒಂದು ಬರವಣಿಗೆಯ ಶಕ್ತಿ ನಿಮ್ಮ ಬದುಕಿನಲ್ಲಿ ದೊಡ್ಡ ಶಕ್ತಿಯನ್ನು ಕೊಡ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ. ಜೊತೆಗೆ ಈಗ ಥೆರಪಿಗಳು ಬೇರೆ ಬೇರೆ ಕಾಯಿಲೆಗೆ ಅಂತ ಹೇಳ್ತವೆ. ಬರವಣಿಗೆಯ ಮೂಲಕ ಕೂಡ ಮಾನಸಿಕವಾದ ನೆಮ್ಮದಿ, ಶಾಂತಿ ಬರಲಿಕ್ಕೆ ಸಾಧ್ಯತೆ ಇದೆ. ಅದು ಕೂಡ ಕಾಯಿಲೆಯನ್ನು ವಾಸಿ ಮಾಡುತ್ತೆ ಅಂತ ಕಂಡುಹಿಡಿತಾ ಇದ್ದಾರೆ. ವೃತ್ತಿಯನ್ನಾಗಿಸಿಕೊಳ್ಳಬಹುದು, ಪ್ರವೃತ್ತಿಯನ್ನಾಗಿಸಿಕೊಳ್ಳಬಹುದು. ಇವತ್ತು ಫುಲ್ ಟೈಮ್ ಪ್ರೊಫೆಷನಲ್ಸ್, ಕಂಟೆಂಟ್ ರೈಟರ್ಸ್ ಇದ್ದಾರೆ. ದೇ ಆರ್ ದಿ ರಿಚ್ ಪೀಪಲ್. ನಾವು ಕರೆಂಟ್ ಟ್ರೆಂಡ್ ಏನು ಅಂದರೆ, ಯಾರಿಗೆ ಬರೆಯೋದಕ್ಕೆ ಚೆನ್ನಾಗಿ ಬರ್ತದೆ ಅವರು ದೇ ಆರ್ ದಿ ಗ್ರೇಟ್ ಪೀಪಲ್, ದೇ ಆರ್ ದಿ ಮೋಸ್ಟ್ ಅರ್ನಿಂಗ್ ಪೀಪಲ್. ಇನ್ನು ಕೆಲವರು ಪಾರ್ಟ್ ಟೈಮರ್ಸ್ ಆಗು ಕೂಡ ಬರವಣಿಗೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು. ನೋಡಿ, ಆರಂಭದಲ್ಲಿ ಲೇಖನ ಬರೀತೀರಿ, ಪುಸ್ತಕಗಳು ಬರೀತೀರಿ, ಸತ್ ಮೇಲೂ ಬದುಕುವಂಥವ್ರು ಬರೆಯೋರು ಮಾತ್ರ ಅದು ಗೊತ್ತಿರಲಿ ಸ್ನೇಹಿತರೆ. ಬರಿತಾ ನಾನು ಅದಕ್ಕೆ ನುಡಿಗನ್ನಡಿ ಒಂದು ಕೃತಿಯಿಂದ ಆರಂಭ ಮಾಡಿದೆ. ಆಮೇಲೆ ಸೋಲುಗಳಿಗೆ ಅಂಜಿದ್ರಿ, ಹೀಗೆ ಸುಮಾರು ಲೇಖನಗಳನ್ನು ಬರೆಯುತ್ತಾ ಒಬ್ಬ ಲೇಖಕ ಅಂತ ಕೂಡ ಅನ್ನಿಸ್ಕೊಂಡ್ಬಿಟ್ಟೆ. ಬರೀ ಮಾತುಗಾರ ಅಥವಾ ಭಾಷಣಕಾರ ಅಂತ, ತರಬೇತುದಾರ ಅಂತ ಜನ ಗುರುತಿಸ್ತಾ ಇದ್ರು. ಸೊ ಒಬ್ಬ ಲೇಖಕ, ಬರಹಗಾರ, ಒಂದು ಅಥಾರಿಟಿ ಸಿಗ್ತದೆ. ಜೊತೆಗೆ ನಾವು ಹೇಳುವ ಮಾತುಗಳಿಗೆ ನೋ ಈಸ್ ಎ ಸೀರಿಯಸ್ ಪರ್ಸನ್ ಅನ್ನೋ ಒಂದು ಫೀಲಿಂಗ್ ಕೊಡ್ತದೆ. ಹಾಗಾಗಿ ನೀವು ಕೂಡ ಬರಿತಾ ಬನ್ನಿ. ಸೊ ಈ ಪೆನ್ನಿನ ಮಸಿ ನಿಮ್ಮ ಜೀವವಿರೋದವರೆಗೂ ಆರದೇ ಇರಲಿ ಅಂತ ಏನು ಶಿವರಾಜ್ ಪಾಟೀಲ್ ಅವರು ಹೇಳಿದ್ರು. ಒಬ್ಬ ಉತ್ತಮ ಸಾಹಿತಿಯ ಪೆನ್ನಿನ ಮಸಿ ಆತನ ಜೀವವಿರುವವರೆಗೂ ಮುಗಿಯದಿರಲಿ. ಹೇಗಿದೆಯಲ್ಲ ವಿಷಯ?
ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ. ಅದ್ರ ಮೂಲಕ ನಿಮ್ಮ ಮನಸ್ಸಿನಲ್ಲಿರೋದು ನಮಗೆ ಗೊತ್ತಾಗ್ತದೆ. ಓಕೆ, ಬಾಯ್ ಬಾಯ್. ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ.